ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮನುಷ್ಯ ತನ್ನನ್ನು ತಾನು ಹೋಮೋ ಸೆಪಿಯನ್ಸ್ ಬುದ್ಧಿವಂತ ಮಾನವ ಅಂತ ಕರ್ಕೊಂಡಿದ್ದಾನೆ. ಇದಕ್ಕೆ ಕಾರಣ ಏನು? ಅವನಿಗೆ ಹೆಸರು ಕೊಡೋದಕ್ಕೆ ಇನ್ನೊಂದು ಜೀವಿ ಇರಬೇಕಲ್ವಾ? ಯಾವುದೂ ಇಲ್ಲ. ಹಾಗಾಗಿ ತನ್ನನ್ನು ತಾನೇ ಅಧ್ಯಯನ ಮಾಡಿಕೊಂಡು ತನಗಿಂತಲೂ ಬುದ್ಧಿವಂತ ಜೀವಿ ಮತ್ತೊಂದಿಲ್ಲ ಈ ಭೂಮಿಯ ಮೇಲೆ ಅನ್ನೋ ನಿರ್ಧಾರಕ್ಕೆ ಬಂದು ತನ್ನನ್ನು ತಾನು ಬುದ್ಧಿವಂತ ಮಾನವ ಅಂತ ಕರ್ಕೊಂಡಿದ್ದಾನೆ. ಇವನ ಬುದ್ಧಿವಂತಿಕೆಗೆ ಮೂಲ ಕಾರಣ ಪ್ರಶ್ನೆಗಳನ್ನು ಕೇಳುವ ಗುಣ. ಮೊದಲನೆಯ ಪ್ರಶ್ನೆ ತನ್ನ ಬಗ್ಗೆ. ನಾನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ನನ್ನ ಬದುಕಿನ ಉದ್ದೇಶವೇನು, ಹೀಗೆ ತನ್ನ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಅವುಗಳಿಗೆ ಸಂಬಂಧಪಟ್ಟ ಉತ್ತರಗಳನ್ನು ತಿಳ್ಕೋತಾ ಧರ್ಮದ ಉಗಮಕ್ಕೆ ಕಾರಣ ಆಗ್ತಾನೆ. ಹಾಗೆಯೇ ಹೊರಗಿರುವ ವಸ್ತುಗಳ ಬಗ್ಗೆ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾನೆ. ಸೂರ್ಯ ಯಾಕೆ ಪೂರ್ವದಲ್ಲಿ ಹುಡ್ತಾನೆ, ಪಶ್ಚಿಮದಲ್ಲೇ ಮುಳುಗ್ತಾನೆ, ಹಗಲು ರಾತ್ರಿ ಯಾಕಾಗುತ್ತೆ, ಮಳೆ ಯಾಕೆ ಬರುತ್ತೆ, ಗುಡುಗು ಸಿಡಿಲು ಎಲ್ಲಿರುತ್ತೆ ಅಷ್ಟೊಂದು ಶಕ್ತಿ ಸಿಡಿಲಲ್ಲಿ, ಎಲ್ಲ ಸುಟ್ಟು ಉರಿದು ಹೋಗುತ್ತಲ್ಲ, ಇಷ್ಟೊಂದು ಪ್ರಾಣಿಗಳು ಯಾಕಿವೆ, ಹೀಗೆ ಹೊರ ಜಗತ್ತಿನ ಬಗ್ಗೆ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದಾಗ ವಿಜ್ಞಾನದ ಮೂಲ ಬೀಜವನ್ನು ತನ್ನಲ್ಲಿ ತಾನೇ ಬಿತ್ತುಕೊಂಡ. ಹೀಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಧರ್ಮ ಮತ್ತು ವಿಜ್ಞಾನ ಈ ಎರಡೂ ಜ್ಞಾನ ಶಾಖೆಗಳನ್ನು ಸಮಾನಾಂತರವಾಗಿ ಬೆಳೆಸ್ಕೊಂಡು ಬರ್ತಾ ಇದ್ದಾನೆ. ಪ್ರಶ್ನೆಗಳನ್ನು ಕೇಳುವುದು ಮನುಷ್ಯರ ಹುಟ್ಟುಗುಣ. ಮಕ್ಕಳನ್ನು ಗಮನಿಸಿ, ಒಂದು ಹಂತದಲ್ಲಿ ಅವರು ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡ್ತಾರೆ. ಎಷ್ಟು ಶುರು ಮಾಡ್ತಾರೆ ಅಂದರೆ ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಮತ್ತೆ ಕೇಳಬಹುದು. ನಿರಂತರವಾಗಿ ಕೇಳ್ತಾ ಇರ್ತಾರೆ. ತಲೆಹರಟೆ, ಬಾಯಿ ಮುಚ್ಚೋ ಅಂದುಬಿಟ್ರೆ ಅವನ ಬೆಳವಣಿಗೆಯನ್ನು ನೀವೇ ನಿಲ್ಲಿಸ್ತಾ ಇದ್ದೀರಾ ಅಂತ ಅರ್ಥ. ಅವನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲೇಬೇಕಾಗುತ್ತೆ. ಆದರೆ ಎಲ್ಲ ಪ್ರಶ್ನೆಗಳಿಗೆ ಹೆತ್ತವರಿಗೆ ಉತ್ತರ ಗೊತ್ತಿರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಅಂತಹ ಪಾಲಕರಿಗಾಗಿ ಒಂದು ಸೊಗಸಾದ ಪುಸ್ತಕ ಏನು, ಏಕೆ, ಹೀಗೇಕೆ, ವಿಜ್ಞಾನ ಲಹರಿ, ಡಾಕ್ಟರ್ ಲಿಂಗರಾಜ ರಾಮಾಪುರ ಅವರು ಬರೆದಿರುವಂಥ ಪುಸ್ತಕ ಇದು. ಅಧ್ಯಾಪಕರಾಗಿರುವ ಇವರು ಸಹಜವಾಗಿ ವಿದ್ಯಾರ್ಥಿಗಳು ತಮ್ಮನ್ನು ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ರಾಮಾಪುರ್ ಅವರು ಒಟ್ಟು 248 ಪ್ರಶ್ನೆಗಳನ್ನು ಕೇಳಿ ಅಷ್ಟೂ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಉತ್ತರ ಸುದೀರ್ಘವಾಗಿಲ್ಲ, ಒಂದು ಪುಟದಲ್ಲಿ 2 ಪ್ರಶ್ನೆ 2 ಉತ್ತರ. ಹಾಗಾಗಿ ಒಂದು ಪ್ರಶ್ನೆಯ ಉತ್ತರ ಅರ್ಧ ಪುಟವನ್ನು ಮೀರೋದಿಲ್ಲ. ಬಹಳ ಸರಳವಾಗಿ, ನೇರವಾಗಿ, ನಿಖರವಾಗಿ ಇರೋ ಕಾರಣ ಹೆತ್ತವರು ಅರ್ಥ ಮಾಡಿಕೊಳ್ಳೋದು ಸುಲಭವಾಗುತ್ತೆ. ಹಾಗೆಯೇ ಮಕ್ಕಳಿಗೂ ಸಹ ಅದು ಅರ್ಥ ಆಗುವ ರೀತಿಯಲ್ಲಿ ಅವರು ಹೇಳಬಹುದು. 12 ವರ್ಷಗಳಿಗೆ ಒಮ್ಮೆ ಒಂದು ಹೂ ಬಿಡುತ್ತಲ್ಲ, ಯಾವುದೋ ಹೂವು ಅಂದರೆ ಕುರಿಂಜಿ ಗಿಡ, ನಮಗೆ ಗೊತ್ತಿದೆ, ಸ್ಟ್ರೊಬಿಲಾಂಥಸ್ ಕುಂತಿಯಾನಸ್ ಅಂತ ನಾವು ಕರಿತೇವೆ. ಆಲದ ಮರಕ್ಕೆ ಹೂವಿಲ್ಲ, ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾನಪದ ತ್ರಿಪದಿಯೇ ಉಂಟು. ಆದರೆ ವಿಜ್ಞಾನ ಹೇಳುತ್ತೆ, ನಾವು ಯಾವುದನ್ನು ಹಣ್ಣು ಅಂತ ಭಾವಿಸಿ ತಿಂತೇವೋ ವಾಸ್ತವದಲ್ಲಿ ಅದು ಹೂವಿನ ಭಾಗ ಅನ್ನೋದನ್ನು ವಿಜ್ಞಾನ ಹೇಳುತ್ತೆ. ಹಾಗೆಯೇ ಪೂಜೆಗೆ ಅಂತ ನಾವು ಬೆಳೆಸ್ತೇವಲ್ಲ ಮರಗಳನ್ನು, ಬನ್ನಿ, ಬೇವು, ಆಲ, ಅರಳಿ, ರುದ್ರಾಕ್ಷಿ ಇತ್ಯಾದಿ ಗಿಡಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಕೀಟಗಳು ಮತ್ತು ಪಕ್ಷಿಗಳು ಆಶ್ರಯವನ್ನು ಪಡೆಯುತ್ತೆ. ಯಾಕೆ ಅನ್ನೋ ಪ್ರಶ್ನೆಯನ್ನು ನಮಗೆ ನಾವೇ ಕೇಳ್ಕೋಬೇಕು. ಹಾಗೆಯೇ ತುಂಬ ಭಯ ಆದಾಗ ಎದೆ ಬಡಿತ ಹೆಚ್ಚಾಗುತ್ತೆ, ಮೈ ಬೆವರುತ್ತೆ, ನಾಲಿಗೆ ಒಣಗುತ್ತೆ. ಯಾಕೆ ಇವೆಲ್ಲ ಯಾಕೆ ಸಂಭವಿಸುತ್ತೆ? ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಮೀನಿಗೆ ಬಾಯಾರಿಕೆ ಆಗುತ್ತಾ? ಗೊತ್ತಿಲ್ಲ. ಇರುಳುಗಣ್ಣು ಅಂದರೆ ಕೆಲವರಿಗೆ ಸಂಜೆ ಆಗ್ತಾ ಇದ್ದ ಹಾಗೆ ಮಬ್ಬು ಆವರಿಸ್ತಾ ಇದ್ದ ಹಾಗೆ ಅವ್ರ ಕಣ್ಣು ಕಾಣೋಲ್ಲ. ಯಾಕೆ ಕಾಣಲ್ಲ? ಅದಕ್ಕೆ ಉತ್ತರವನ್ನು ಇಲ್ಲಿ ಕೊಡ್ತಾರೆ ಅವರು. ಹೆಣ್ಣು ಮಕ್ಕಳ ಧ್ವನಿ ಗಂಡಸರಿಗಿಂತ ಮೃದುವಾಗಿ ಇರುತ್ತೆ.
ಯಾಕೆ? ರೈಲ್ವೆ ಹಳಿಗಳ ಕೆಳಗೆ ಜಲ್ಲಿಕಲ್ಲನ್ನು ಹಾಕಿರ್ತಾರಲ್ಲ, ಯಾಕೆ ಆ ಜಲ್ಲಿಕಲ್ಲನ್ನು ಹಾಕಿರ್ತಾರೆ? ಹೀಗೆ ಅಸಂಖ್ಯ ಪ್ರಶ್ನೆಗಳನ್ನು ಕೇಳಿ ಅವುಗಳಿಗೆ ಉತ್ತರವನ್ನು ಬರೀತಾರೆ ಲಿಂಗರಾಜ ರಾಮಾಪುರ. ಹೆತ್ತವರು ಹಾಗೂ ಅಧ್ಯಾಪಕರು ಇಬ್ಬರೂ ಸಹ ಈ ಒಂದು ಪುಸ್ತಕದ ಲಾಭವನ್ನು ಪಡಿಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಎನ್. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ. ನನ್ನ ಹವ್ಯಾಸ ಇತಿಹಾಸದ ಬಗ್ಗೆ ಮೆಲುಕು ಹಾಕುವುದು, ಇತಿಹಾಸ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡುವುದು. ದೀಪಕ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಯನ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದಿಂದ ಬಂದಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರಿಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು. ನಯನ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಪ್ರಸಾದ್. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದೇನೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನ್ಯಾನ ಇಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ಪುಸ್ತಕಗಳನ್ನು ಓದುವುದು, ಸಂಗೀತ ಆಲಿಸುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಕಿರಣ್ ಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಜಿನದತ್ತರ ಕಾವ್ಯದಲ್ಲಿ ನಿಸರ್ಗ ಈ ಒಂದು ಪುಸ್ತಕವನ್ನು ಸಂಪಾದಿಸಿದ್ದಾರೆ MGR ಅರಸ್ ಅವರು. ಪ್ರಶ್ನೆ: ಈ ಕೆಳಕಂಡ ಜನಪದ ಕಾವ್ಯಗಳಲ್ಲಿ ಕಂಸಾಳೆಯವರು ಹಾಡುವ ಕಾವ್ಯ ಯಾವುದು? ಆಯ್ಕೆಗಳನ್ನು ನೋಡೋಣ. ಮೈಲಾರಲಿಂಗನ ಕಾವ್ಯ. ನಯನ, ಉತ್ತರ ಹೇಳಿ. ಮೈಲಾರಲಿಂಗನ ಕಾವ್ಯ. ಆಯ್ಕೆ 1 ಸರಿಯಾದ ಉತ್ತರವಾ? ಹೌದು. ಆಯ್ಕೆ 2 ನೋಡೋಣ. ಮಂಟೇಸ್ವಾಮಿ ಕಾವ್ಯ. ಆಯ್ಕೆ 3 ಮಲೆ ಮಹದೇಶ್ವರ ಕಾವ್ಯ. ಆಯ್ಕೆ 4 ಜುಂಜಪ್ಪನ ಕಾವ್ಯ. ಹೇಳಿ ಕಿರಣ್. ಮಲೆ ಮಹದೇಶ್ವರ ಕಾವ್ಯ. ಆಯ್ಕೆ 3 ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಮಲೆ ಮಹದೇಶ್ವರ ಕಾವ್ಯ ಉತ್ತರ ಸರಿಯಾಗಿದೆ. ಜಿನದತ್ತರ ಕಾವ್ಯದಲ್ಲಿ ನಿಸರ್ಗ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಕಡೆ ಈ ಒಂದು ಕಾವ್ಯ ಏನಿದೆ ಮಲೆ ಮಹದೇಶ್ವರ ಕಾವ್ಯ, ಅದು ಬಹಳ ಪ್ರಸಿದ್ಧವಾದದ್ದು. ಸಿರಿಯ ದೇವರ ಗುಡ್ಡರು, ಅಲೆಮಾರಿ ಗುಡ್ಡರು ಅಂತ 2 ವರ್ಗದ ಜನ ಇದನ್ನು ಹಾಡೋದು ಉಂಟು. ಶಿವನ ಕಥೆ ಇದು. ಈ ಕಥೆಯನ್ನು ಹಾಡುವವರು, ಕುಣಿಯುವವರು ನೃತ್ಯ ಪಾರಂಪರಿಕವಾಗಿ ಈ ಕೆಲಸವನ್ನು ಮಾಡೋದುಂಟು. ಇದು ಕಂಸಾಳೆ ಅಂತ ಕರಿತೇವಲ್ಲ, ಅದಕ್ಕೆ ಬೇರೆ ಏನು ರೂಪಗಳು ಉಂಟು ಅಂದರೆ ಕೌಸಾಳ, ಕಾಂಸಾಳ, ಕೈತಾಳ, ಕಂಸತಾಳ, ಹೀಗೆ ಬೇರೆ ಬೇರೆ ಹೆಸರುಗಳು ಕಂಡು ಬರುತ್ತೆ. ಕಾಂಸ್ಯ ತಾಳದಿಂದ ಕಂಸಾಳೆ ಹುಟ್ಟಿರಬೇಕು ಅಂತ ಹೇಳ್ತಾರೆ. ಕಂಚು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ಸಂಸ್ಕೃತದಲ್ಲಿ ಕಾಂಸ್ಯ ಅಂತ ಹೇಳ್ತಾರೆ. ಕಾಂಸ್ಯ ತಾಳ ಅದು ಬರ್ತಾ ಬರ್ತಾ ಜನರ ಬಾಯಲ್ಲಿ ಅದು ಕಂಸಾಳೆ ಆಯಿತು ಅಂತ ಹೇಳ್ತಾರೆ. ಕೇಶಿರಾಜ, ಹರಿಹರ ಹಾಗೂ ರಾಘವಾಂಕ ಇವರೆಲ್ಲ ಈ ಒಂದು ನೃತ್ಯದ ಬಗ್ಗೆ ಮಾಹಿತಿ ನೀಡೋದುಂಟು. ಬಸವ ಪುರಾಣ, ಸಿದ್ದರಾಮಚರಿತೆ ಮುಂತಾದ ಕೃತಿಗಳಲ್ಲಿ ಕಂಸಾಳೆಯ ಪ್ರಸ್ತಾಪವು ಬರುತ್ತೆ. ಮುಂದಿನ ಪುಸ್ತಕ ಸಾಗರದಾಚೆಯ ನಾಡಿನಲ್ಲಿ SP ವಿಜಯಲಕ್ಷ್ಮಿ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಕರ್ನಾಟಕದಲ್ಲಿ ಶಿಕ್ಷಕರಿಗೆ ಮೊದಲ ತರಬೇತಿ ಶಾಲೆಯು ಎಂದು ಆರಂಭವಾಯಿತು? ಆಯ್ಕೆಗಳನ್ನು ನೋಡೋಣ. 1887, 1856, 1867, 1900. ಮೊದಲಿಗೆ ದೀಪಕ್, ಆನಂತರ ನಯನ. 1867. 1867 ಆಯ್ಕೆ 3 ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ನಯನ. 1867.
ಅದೇ ಉತ್ತರವಾ? ಅದೇ ಉತ್ತರ ಸರಿ ಇದ್ದರೆ ಪುಸ್ತಕ ಅವ್ರಿಗೆ ಸಿಗುತ್ತೆ. 1850 ಈಗ ಬದಲಾವಣೆ ಮಾಡೋಲ್ಲ, ಇನ್ನು ಮುಂದೆ ಹಾಗೆ ಮಾಡಬೇಡಿ. ಉತ್ತರವನ್ನು ನೋಡೋಣ. 1856 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಫೆಬ್ರವರಿ 1856ರಲ್ಲಿ ಗಂಡು ಮಕ್ಕಳ ಸರ್ಕಾರಿ ಟ್ರೈನಿಂಗ್ ಕಾಲೇಜ್ ಅನ್ನೋ ಹೆಸರಲ್ಲಿ ಮೊದಲ ಕಾಲೇಜು ಧಾರವಾಡದಲ್ಲಿ ಆರಂಭವಾಗುತ್ತೆ. ಅದಕ್ಕೆ ಮೊದಲು ಮುಂಬೈಯಲ್ಲಿ ಆರಂಭವಾಗಿರುತ್ತೆ. ಅದರ ಹಿನ್ನೆಲೆಯಲ್ಲಿ ಧಾರವಾಡದಲ್ಲೂ ಆರಂಭಿಸ್ತಾರೆ. ಆನಂತರ ಬೇರೆ ಬೇರೆ ಪ್ರಾಂತಗಳಲ್ಲಿ ಈ ಟ್ರೈನಿಂಗ್ ಕಾಲೇಜ್ ಆರಂಭವಾಗುತ್ತೆ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಕಟಿಸಿರುವಂಥ ಪುಸ್ತಕ ಪ್ರಶ್ನೆ. ಟೆಲಿವಿಷನ್ ಟ್ಯೂಬುಗಳಲ್ಲಿ ಕೆಂಪು ಬಣ್ಣ ಬರಲು ಕಾರಣವಾಗುವ ಮೂಲ ವಸ್ತು ಯಾವುದು? ಆಯ್ಕೆಗಳನ್ನು ನೋಡೋಣ. ಇಟ್ರಿಯಂ, ಮಾಲಿಬ್ಡಿನಮ್, ಸೀಸಿಯಂ, ರುಬಿಡಿಯಂ. ಮೊದಲಿಗೆ ದೀಪಕ್, ಆನಂತರ ಕಿರಣ್ ಪ್ರಸಾದ್. CCM. ಸಿಸಿಎಂ ಆಯ್ಕೆ 3, ಕಿರಣ್ ಆಯ್ಕೆ 4 ರುಬಿಡಿಯಂ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಇಟ್ರಿಯಂ ಆಗಿತ್ತು. ಇಟ್ರಿಯಂ ಆಕ್ಸೈಡ್ನ ಸಾಮಾನ್ಯವಾಗಿ ಬಳಸ್ತಾರೆ. ಲೇಸರ್ ಉತ್ಪಾದನೆಯಲ್ಲೂ ಸಹ ಇಟ್ರಿಯಂ ಬಹಳ ಉಪಯುಕ್ತವಾದದ್ದು. ಹಾಗಾಗಿ ಈ ವರ್ಗದ ಧಾತುಗಳು ಏನಿವೆ ಅವುಗಳಿಗೆ ಯಾವಾಗಲೂ ಬೇಡಿಕೆ ಹೆಚ್ಚಿರುತ್ತೆ. ಮುಂದಿನ ಪುಸ್ತಕ ನಮ್ಮ ರಾಯಚೂರು ಈರಣ್ಣ ಬೆಂಗಾಲಿ ಬರೆದಿರುವಂಥದ್ದು ಪ್ರಶ್ನೆ. ನೀವು ಹಚ್ಚೆ ಹಾಕಿಸಿಕೊಳ್ಳಲು ಹೊರಡುವ ಮುನ್ನ ಈ ಕೆಳಗಿನವುಗಳಲ್ಲಿ ಯಾವ ಅಂಶವನ್ನು ಹೆಚ್ಚು ಪರಿಗಣಿಸಬೇಕಾಗುತ್ತೆ? ಆಯ್ಕೆಗಳನ್ನು ನೋಡೋಣ. 15 ವರ್ಷಗಳಾದ ಮೇಲೆ ಹೇಗೆ ಕಾಣಬಹುದು ಈ ಹಚ್ಚೆ ಅನ್ನೋದನ್ನು ಊಹಿಸಿಕೊಂಡು ನಂತರ ಹಾಕಿಸ್ಕೋಬೇಕು. ಆಯ್ಕೆ 2, ಹಚ್ಚೆ ಹಾಕಿಸಿಕೊಂಡು ನಂತರದ ಆರೈಕೆ, ಆ ಗಾಯವಾದ ಆರೈಕೆ ಹೇಗೆ ಅನ್ನೋದನ್ನು ಮುಂಚಿತವಾಗಿ ತಿಳ್ಕೊಂಡು ಆನಂತರ ಹಾಕಿಸ್ಕೋಬೇಕಾಗುತ್ತೆ. ನಿಮ್ಮ ವೃತ್ತಿ ಸಾರ್ವಜನಿಕ ಬದುಕಿಗೆ ಇದು ಪೂರಕವಾ ಮಾರಕವಾ ಇದನ್ನು ತಿಳ್ಕೊಂಡು ಹಾಕಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಕೆಲವು ವೃತ್ತಿಗಳಲ್ಲಿ ಉದಾಹರಣೆಗೆ ಒಬ್ಬರು ನ್ಯಾಯಾಧೀಶರು ಅಂಥವರೆಲ್ಲ ಹಚ್ಚೆ ಹಾಕ್ಕೊಂಡು ಬಂದುಬಿಟ್ರೆ ಆ ಸ್ಥಾನಕ್ಕೆ ಶೋಭೆ ತರಲ್ಲ ಅಂತ ಬಹಳಷ್ಟು ಜನರ ಅಭಿಪ್ರಾಯ. ಹಾಗಾಗಿ ನಿಮ್ಮ ವೃತ್ತಿ ನಿಮ್ಮ ಸಾರ್ವಜನಿಕ ಬದುಕನ್ನು ಅರ್ಥ ಮಾಡಿಕೊಂಡು ಹಾಕಿಸ್ಕೊಳ್ಳಿ. ಹಾಗೆಯೇ 4ನೇದು, ಈ ಎಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅಂತ ಹೇಳ್ತಾರೆ. ದೀಪಕ್ ಆಯ್ಕೆ 4. ಆಯ್ಕೆ 4 ಹೇಳಿ ಕಿರಣ್. ಆಯ್ಕೆ 3. ಆಯ್ಕೆ 3 ಉತ್ತರವನ್ನು ನೋಡೋಣ. ಆಯ್ಕೆ 4 ಈ ಎಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅನ್ನೋದು ಸರಿಯಾದ ಉತ್ತರ. ನಮ್ಮ ರಾಯಚೂರು ಈ ಒಂದು ಪುಸ್ತಕವನ್ನು ದೀಪಕ್ ಅವರಿಗೆ ಕೊಡ್ತಾ ಇದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಪ್ರಕೃತಿಯ ಮಡಿಲಲ್ಲಿ ಸನಾತನ ಧರ್ಮ ಎನ್ನುವ ಪುಸ್ತಕ. ಬರೆದಿದ್ದಾರೆ ಎನ್ ರಾಮನಾಥ ಶಾಸ್ತ್ರಿ. ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಗ ಗ ಕಾ ದೈ ಜೇ. ಉತ್ತರ ಕೊಡೋರಿಲ್ವಾ? ಪ್ರಯತ್ನಿಸಬಹುದು ಕೊನೆ ಪಕ್ಷ. ಯಾರೂ ಪ್ರಯತ್ನಿಸ್ತಾ ಇಲ್ಲ. ಬಹುಶಃ ಪತ್ರಿಕೆಗಳನ್ನು ಓದುವ ಹವ್ಯಾಸ ಇಲ್ಲ ಅಂತ ಕಾಣುತ್ತೆ. ಉತ್ತರವನ್ನು ನೋಡೋಣ. ಗದಗ ಕಾಡಲ್ಲಿ ದೈತ್ಯ ಜೇಡ. ಇತ್ತೀಚೆಗೆ ಗದಗ ಜಿಲ್ಲೆಯ ಕಾಡಲ್ಲಿ ಕರ್ನಾಟಕದಲ್ಲೇ ಇಲ್ಲವಂತೆ ಅಷ್ಟು ದೊಡ್ಡ ಜೇಡ ಕಾಣಿಸ್ಕೊಂಡಿದ್ದು ಒಂದು ಸುದ್ದಿಯಾಗಿತ್ತು. ಮುಂದಿನ
ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಗುಬ್ಬಚ್ಚಿಗಳು ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 52 ಕೂಡು 48, 67 ಕಳೆ 33, 12 ಗುಣಿಸು 13, 225 ಭಾಗಿಸು 9. ಮೂರು 1 5. 3 1 5 ಅಂತ ಹೇಳ್ತಾ ಇದ್ದಾರೆ ಕಿರಣ್ ಪ್ರಸಾದ್ ಅವರು. ನಯನ ಮತ್ತು ದೀಪಕ್. ಹೇಳಿ ದೀಪಕ್. 3 1 4. 4, 1 ಅಂಕೆ ಕಡಿಮೆಯಾಗಿದೆ. ನಯನ 3 1 5. 5. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. 100, 34, 156, 25 ಎಲ್ಲವನ್ನು ಕೂಡಿದ್ರೆ 315 ಬಂದಿದೆ. ಈ ಉತ್ತರವನ್ನು ಕಿರಣ್ ಪ್ರಸಾದ್ ಮೊದಲು ಕೊಟ್ಟಿದ್ದಾರೆ. ಗುಬ್ಬಚ್ಚಿಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ತೆರೆದ ಬದುಕಿನ ಪುಟಗಳು ಎನ್ನುವ ಪುಸ್ತಕ KN ಭಗವಾನ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಸೇತುರಾಮನ್ ಪಂಚನಾಥನ್, ಸೀನಿ ವಿಶ್ವನಾಥನ್, ಸುಭಾಷ್ ಕೇತುಲಾಲ್ ಶರ್ಮಾ, ಸ್ಟೀಫನ್ ನ್ಯಾಪ್. ಮೊದಲಿಗೆ ದೀಪಕ್, ಆನಂತರ ಕಿರಣ್ ಪ್ರಸಾದ್. ಸೇತುರಾಮನ್ ಪಂಚನಾಥನ್. ಆಯ್ಕೆ 1 ಕಿರಣ್. ಆಯ್ಕೆ 3 ಸುಭಾಷ್ ಕೇತುಲಾಲ್ ಶರ್ಮಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸೀನಿ ವಿಶ್ವನಾಥನ್ ಆಗಿತ್ತು. ಸೀನಿ ವಿಶ್ವನಾಥನ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವವನ್ನು ನಮ್ಮ ಸರ್ಕಾರ ನೀಡಿದೆ. ತಮಿಳುನಾಡು ರಾಜ್ಯಕ್ಕೆ ಸೇರಿದವರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ತಮಿಳು ಭಾಷೆಯ ಅಧ್ಯಾಪಕರು, ಲೇಖಕರು ಮತ್ತು ಸಂಶೋಧಕರು ಆಗಿದ್ದಾರೆ. ಸುಬ್ರಹ್ಮಣ್ಯ ಭಾರತಿ ಅವರು ಸಹ ರಾಷ್ಟ್ರಕವಿಗಳು ಅಂತ ಹೆಸರನ್ನು ಪಡೆದವರು. ಅವರ ಸಮಗ್ರ ಕೃತಿಗಳನ್ನು ಸಂಶೋಧಿಸಿ ಅದನ್ನು ಪುಸ್ತಕ ರೂಪದಲ್ಲಿ ಅವರು ಪ್ರಕಟಿಸಿದ್ದಾರೆ. ತಮಿಳಗಂ ತಂದ ಮಹಾಕವಿ ಒಂದು ಪುಸ್ತಕ, ಭಾರತಿ ನೂಲ್ಪಿಯರ್ಕರ್ ಕೋವೈ ಅಂತಕ್ಕಂಥದ್ದು ಇನ್ನೊಂದು, ಪರಿಸೈ ಪಡಿ ಭಾರತಿ ಪಾಡೈಪುಗಳ್ ಅನ್ನೋದು ಇನ್ನೊಂದು. ಹೀಗೆ ಹಲವು ಪುಸ್ತಕಗಳನ್ನು ಸುಬ್ರಹ್ಮಣ್ಯ ಭಾರತಿ ಅವರ ಬಗ್ಗೆ ಬರೆದಿರೋದು ಉಂಟು. ಸಾಧನಾ ಸಂಚಯ ಎನ್ನುವ ಪುಸ್ತಕ ಪ್ರಪ್ರಥಮ ಸಾಧಕಿಯರ ಯಶೋಗಾಥೆ. ಗೌರವ ಸಂಪಾದಕರು ಬಾವೆಂ ಶೇಷ, ಪ್ರಧಾನ ಸಂಪಾದಕರು ಡಾಕ್ಟರ್ ಗೀತಾ ಕೃಷ್ಣಮೂರ್ತಿ. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಮ ಮಂ ರೇ ನ ಯ ಜಿ ಜಿ ತೇ. ಏನೋ ಹೊಳೆದಿಲ್ವಾ? ಮಂಜಿನ ಮಾಯ. ಮಂಜಿನ ಮಾಯ. ಉತ್ತರವನ್ನು ನೋಡೋಣ. ಮಾಗಿಯ ಮಂಜಿನ ತೆರೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ
3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಭತ್ತವನ್ನು ಕುಟ್ಟಲು ಬೇಕಾಗುವ ಕಲ್ಲಿನ ಸಾಧನ ಗೆದ್ದಲು ವೆಂಕಟರಮಣ. ಬಜರ್ ಒತ್ತಿದ್ದಾರೆ ದೀಪಕ್. ಒಂದು ಉತ್ತರ ಒರಳು ಕಲ್ಲು. ಒರಳು ಕಲ್ಲು. ಉತ್ತರವನ್ನು ನೋಡೋಣ. ಒರಳು ಕಲ್ಲು ಉತ್ತರ ಸರಿಯಾಗಿದೆ. ಸಂಗೀತಗಾರರು, ಹಾಸ್ಯ ಪ್ರಸಂಗಗಳು ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಗೆದ್ದಲು. ಗೆರಲು. ಹಾಂ, ನಯನ, ಕಿರಣ್ ಪ್ರಸಾದ್. 2ನೇದಕ್ಕೆ ಮಾತ್ರ. ಮರಳು. ಮರಳು. ಉತ್ತರವನ್ನು ನೋಡೋಣ. ಒರಲೆ ಅಂತ ಹೇಳ್ತೇವೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಡ್ಯಾಶ್ ವೆಂಕಟರಮಣ. ವೆಂಕಟರಮಣನ ನೆನೆಸಿಕೊಳ್ಳುವಂಥ ಕಾಲ ಯಾವುದು ಅಂತ. ಸಂಕಟ. ಹಾಂ, ಸಂಕಟ. ಸಂಕಟ ಬಂದಾಗ ವೆಂಕಟರಮಣ. ಉತ್ತರವನ್ನು ಹೇಳಿ ಕಿರಣ್. ವೆಂಕಟರಮಣ. ವೆಂಕಟರಮಣ ಅಲ್ಲಿರೋದು 3 ಮನೆಯಪ್ಪ. ಸಂಕಟ ಅನ್ನೋದು ಸರಿಯಾದ ಉತ್ತರ. ಅದನ್ನು ದೀಪಕ್ಕಿಗಾಗಲೇ ಕೊಟ್ಟಿದ್ದಾರೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿಂದ್ಕೊಳ್ಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ದೀಪಕ್ ಅವರಿಗೆ. ದೀಪಕ್, ಮೊದಲ ಪ್ರಶ್ನೆ: ಭೂಮಿಗೆ ಭಾರವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ದಪ್ಪವಾಗು, ನಿಷ್ಪ್ರಯೋಜಕವಾಗು. ನಿಷ್ಪ್ರಯೋಜಕವಾಗು. ಮುಂದಿನ ಪ್ರಶ್ನೆ: ಗವಿ ಗುಹೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಹರ, ಗುಹರ. ಕುಹರ. ಮುಂದಿನ ಪ್ರಶ್ನೆ: ಕುಂತಿಯು ಒಟ್ಟು ಎಷ್ಟು ಮಕ್ಕಳಿಗೆ ಜನ್ಮವಿತ್ತಳು? 6. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಮುಂದೆ ಹೊಗಳಬಾರದು, ಹಿಂದೆ ತೆಗಳಬಾರದು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಕುತ್ತಿಗೆಯುಂಟು, ತಲೆ ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಭೂಮಿಗೆ ಭಾರವಾಗು, ನಿಷ್ಪ್ರಯೋಜಕವಾಗು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕುಹರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕರ್ಣ, ಯುಧಿಷ್ಠಿರ, ಭೀಮ, ಅರ್ಜುನ 4 ಜನ. ನಕುಲ, ಸಹದೇವ ಮಾದ್ರಿಯ ಮಕ್ಕಳು. 4ನೇ ಪ್ರಶ್ನೆಗೆ ಉತ್ತರ ಮುಂದೆ ಹೊಗಳಬಾರದು, ಹಿಂದೆ ತೆಗಳಬಾರದು. ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬಾಟಲಿ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಸರಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ನಯನ ಅವರಿಗೆ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಮಂಕುಬೂದಿ ಎರಚು ಎಂಬ ನುಡಿಗಟ್ಟಿನ ಅರ್ಥವೇನು? ಮರಳು ಮಾಡು, ಮಾಟವನ್ನು ಮಾಡಿಸು. ಮರಳು ಮಾಡು. ಮುಂದಿನ ಪ್ರಶ್ನೆ: ತಣ್ಣಗಿರು, ತಂಪಾಗಿರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಳಿರು, ತಳಿರು. ಕುಳ್ಳೀರು. ಮುಂದಿನ ಪ್ರಶ್ನೆ: ಭೀಷ್ಮನ ಮಲಸೋದರರ ಹೆಸರೇನು? ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಮೂಗು ಕೊಯ್ಸಿಕೊಂಡು ಮುಂದಿನ ಪ್ರಶ್ನೆ: ಈ ಬೊಗಟನ್ನು ಬಿಡಿಸಿ. ಬಾಯಿಲ್ಲದಿದ್ದರೂ ಮಾತಾಡುವೆ, ಕಿವಿಯಿಲ್ಲದಿದ್ದರೂ ಕೇಳುವೆ, ಒಡಲಿಲ್ಲ ಆತ್ಮವಿಲ್ಲ, ಗಾಳಿಯಿಲ್ಲದೆ ಬದುಕಲಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಮಂಕುಬೂದಿ ಎರಚು, ಮರಳು ಮಾಡು. ಉತ್ತರ ಸರಿಯಾಗಿದೆ. 2 ಉತ್ತರ. ಕುಳಿರು ಸರಿಯಾಗಿದೆ. 3 ಉತ್ತರ. ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ. 4ನೇ ಪ್ರಶ್ನೆಗೆ ಉತ್ತರ ಮೂಗು ಕೊಯ್ಸಿಕೊಂಡು ಅವಲಕ್ಷಣ ಆಯಿತಲ್ಲ ಅಂದ್ರಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಪ್ರತಿಧ್ವನಿ. ಪ್ರತಿಧ್ವನಿ ಬರಬೇಕಾದರೆ ಗಾಳಿ ಮಾಧ್ಯಮ ಇರಲೇಬೇಕು. ಗಾಳಿ ಇಲ್ಲದಿದ್ದರೆ ಪ್ರತಿಧ್ವನಿ ಕೇಳಿಸೋದಿಲ್ಲ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಕಿರಣ್ ಪ್ರಸಾದ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ:
ಮೂಗಿನ ಮೇಲೆ ಬೆರಳಿಡು ಎಂಬ ನುಡಿಗಟ್ಟಿನ ಅರ್ಥವೇನು? ವಯ್ಯಾರ ತೋರಿಸು, ಆಶ್ಚರ್ಯಪಡು. ಆಶ್ಚರ್ಯಪಡು. ಮುಂದಿನ ಪ್ರಶ್ನೆ. ಗೇಣಿದಾರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಳ, ರಳ. ಕುಳ. ಮುಂದಿನ ಪ್ರಶ್ನೆ. ದುರ್ಯೋಧನನು ಯುದ್ಧಕ್ಕೆ ಮೊದಲೇ ಯಾರನ್ನು ಮೋಸದಿಂದ ತನ್ನೆಡೆಗೆ ಸೆಳೆದುಕೊಂಡನು? ಭೀಮ. ನಾಲ್ಕನೇ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ 3 ವರ್ಷದಲ್ಲಿ ಕಲಿತದ್ದು? 100 ವರ್ಷದವರೆಗೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನ್ನ ಆಯಸ್ಸು ಗಂಟೆಗಳು, ತೆಳ್ಳಗಿದ್ದಾಗ ಬೇಗ ಸಾಯುವೆ, ದಪ್ಪ ಬಿದ್ದಾಗ ನಿಧಾನವಾಗಿ ಸಾಯುವೆ, ಗಾಳಿ ನನ್ನ ಶತ್ರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಮೂಗಿನ ಮೇಲೆ ಬೆರಳಿಡು, ಆಶ್ಚರ್ಯಪಡು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗೇಣಿದಾರ, ಕುಳ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಶಲ್ಯನನ್ನು ತನ್ನೆಡೆಗೆ ಸೇರಿಸ್ಕೋತಾನೆ. 4ನೇ ಪ್ರಶ್ನೆಗೆ ಉತ್ತರ 3 ವರ್ಷದಲ್ಲಿ ಕಲಿತದ್ದು 100 ವರ್ಷಗಳ ತನಕ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಮೇಣದ ಬತ್ತಿ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ದೀಪಕ್ ಅವರಿಗೆ 6 ಪುಸ್ತಕ, 2 ಪುಸ್ತಕ ನಯನ ಅವರಿಗೆ, ಕಿರಣ್ ಅವರಿಗೆ 5 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ. ದೀಪಕ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ನಯನ ಅವರಿಗೆ 2 ಪುಸ್ತಕ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಐದು ಪುಸ್ತಕಗಳು ಕಿರಣ್ ಅವರಿಗೆ, ಸ್ವೀಕರಿಸಿ. ಅಭಿನಂದನೆಗಳು. ಸ್ವಲ್ಪ ಚಳಿ ಆಗ್ತಾ ಇದ್ದ ಹಾಗೆ ಯಾಕಪ್ಪ ಬಂತು ಇಷ್ಟೊಂದು ಚಳಿ ಅಂತ ನಾವು ಶಾಪ ಹಾಕ್ತೇವೆ. ಭೂಮಿಯ ಮೇಲೆ ಅತ್ಯಂತ ಕಡಿಮೆ ಉಷ್ಣತೆ ಇರುವ ಪ್ರದೇಶ ಯಾವುದು? ಇದುವರೆಗೆ ಯಾವ ಪ್ರದೇಶದಲ್ಲಿ ಕಡಿಮೆ ಉಷ್ಣತೆ ದಾಖಲಾಗಿದೆ ಅಂತ ಹುಡುಕಿದ್ರೆ ಅಂಟಾರ್ಟಿಕಾಗೆ ಹೋಗಬೇಕಾಗುತ್ತೆ. ಅಂಟಾರ್ಟಿಕಾದಲ್ಲಿ ರಷ್ಯಾ ದೇಶದ ವೋಸ್ಟಾಕ್ ಅಂತ ಒಂದು ಕೇಂದ್ರ, ಆ ಕೇಂದ್ರದಲ್ಲಿ ದಾಖಲೆ ಮಾಡಿದ್ದಾರಂತೆ. -128.6 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಡಿಮೆ ಉಷ್ಣತೆ ಇತ್ತಂತೆ ದಕ್ಷಿಣ ಧ್ರುವದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.